ಸರ್ಕಾರಕ್ಕೆ ಮುಸ್ಲಿಮರಿಗೆ ಕೊಡೋದಕ್ಕೆ ಹೋಗಿರುವಂತ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಫಜೀತಿಯನ್ನ ಎದುರಿಸುವಂತಾಗ್ತಾ ಇದೆ. ನೋಡಿ, ಪ್ರವರ್ಗ 2B ಕೂಡ 4% ಮೀಸಲಾತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದು ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಈಗ ಇದು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈ ರೀತಿಯಾಗಿ 4% ರಿಸರ್ವೇಶನ್ ಕೊಡೋದು ಇದು ನ್ಯಾಯಸಮ್ಮತವಾದ ಮೀಸಲಾತಿನ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮೀಸಲಾತಿ ಖಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ಅಸಂವಿಧಾನಿಕ ಮೀಸಲಾತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. Which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such ಸರ್ಕಾರಕ್ಕೆ ಮುಸ್ಲಿಮರಿಗೆ ಕೊಡೋದಕ್ಕೆ ಹೋಗಿರುವಂತ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಫಜೀತಿಯನ್ನ ಎದುರಿಸುವಂತಾಗ್ತಾ ಇದೆ. ನೋಡಿ, ಪ್ರವರ್ಗ 2B ಕೂಡ 4% ಮೀಸಲಾತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದು ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಈಗ ಇದು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈ ರೀತಿಯಾಗಿ 4% ರಿಸರ್ವೇಶನ್ ಕೊಡೋದು ಇದು ನ್ಯಾಯಸಮ್ಮತವಾದ ಮೀಸಲಾತಿನ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮೀಸಲಾತಿ ಖಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ಅಸಂವಿಧಾನಿಕ ಮೀಸಲಾತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such ಸರ್ಕಾರಕ್ಕೆ ಮುಸ್ಲಿಮರಿಗೆ ಕೊಡೋದಕ್ಕೆ ಹೋಗಿರುವಂತ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಫಜೀತಿಯನ್ನ ಎದುರಿಸುವಂತಾಗ್ತಾ ಇದೆ. ನೋಡಿ, ಪ್ರವರ್ಗ 2B ಕೂಡ 4% ಮೀಸಲಾತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದು ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಈಗ ಇದು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈ ರೀತಿಯಾಗಿ 4% ರಿಸರ್ವೇಶನ್ ಕೊಡೋದು ಇದು ನ್ಯಾಯಸಮ್ಮತವಾದ ಮೀಸಲಾತಿನ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮೀಸಲಾತಿ ಖಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ಅಸಂವಿಧಾನಿಕ ಮೀಸಲಾತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.
which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such ಸರ್ಕಾರಕ್ಕೆ ಮುಸ್ಲಿಮರಿಗೆ ಕೊಡೋದಕ್ಕೆ ಹೋಗಿರುವಂತ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಫಜೀತಿಯನ್ನ ಎದುರಿಸುವಂತಾಗ್ತಾ ಇದೆ. ನೋಡಿ, ಪ್ರವರ್ಗ 2Bಯಲ್ಲೂ ಕೂಡ 4% ಮೀಸಲಾತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದು ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಈಗ ಇದು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈ ರೀತಿಯಾಗಿ 4% ರಿಸರ್ವೇಶನ್ ಕೊಡೋದು ಇದು ನ್ಯಾಯಸಮ್ಮತವಾದ ಮೀಸಲಾತಿನ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮೀಸಲಾತಿ ಖಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ಅಸಂವಿಧಾನಿಕ ಮೀಸಲಾತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such ಸರ್ಕಾರಕ್ಕೆ ಮುಸ್ಲಿಮರಿಗೆ ಕೊಡೋದಕ್ಕೆ ಹೋಗಿರುವಂತ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಫಜೀತಿಯನ್ನ ಎದುರಿಸುವಂತಾಗ್ತಾ ಇದೆ. ನೋಡಿ, ಪ್ರವರ್ಗ 2Bಯಲ್ಲೂ ಕೂಡ 4% ಮೀಸಲಾತಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಅದು ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿಯನ್ನ ಕೊಡೋದಕ್ಕೆ ಮುಂದಾಗಿದೆ. ಈಗ ಇದು ಸಂವಿಧಾನದಲ್ಲಿ ಅವಕಾಶ ಇದೆಯಾ? ಈ ರೀತಿಯಾಗಿ 4% ರಿಸರ್ವೇಶನ್ ಕೊಡೋದು ಇದು ನ್ಯಾಯಸಮ್ಮತವಾದ ಮೀಸಲಾತಿನ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮೀಸಲಾತಿ ಖಂಡಿಸಿ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ನಡೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡ್ತೀವಿ, ಅಸಂವಿಧಾನಿಕ ಮೀಸಲಾತಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such adventures done by different states like West Bengal and others and the Supreme Court judgment thereon, it is totally unconstitutional. Even Dr. Babasaheb Ambedkar in its debate has said that religious reservations will break the country, which has been challenged in Supreme Court now. And with the backdrop of such